ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನೋಡ್ಬೋದು ಸ್ನೇಹಿತರೆ ಹೇಗಿದೆ ಅಂತ. ಒಂದು ಒಳ್ಳೆ ಮಸ್ತ್ ವ್ಯೂ ಇದೆ, ಮಾತ್ರ ಸಕ್ಕತ್ತಾಗಿದೆ ಬಿಡಿ ಸ್ನೇಹಿತರೆ. ಇದೆಲ್ಲ ನೋಡ್ಬೇಕು, ಈ ಥರದ್ದೆಲ್ಲ ಸೂಪರಾಗಿರುತ್ತೆ. ಕೆಲವೊಬ್ಬರೆಲ್ಲ ಬೈಕಲ್ಲಿ ಬರೋ ಸಾಹಸ ಮಾಡ್ತಾರೆ, ಬಟ್ ಬೈಕಲ್ಲಿ ಬರೋದಕ್ಕಷ್ಟು ಸೂಕ್ತ ಅಲ್ಲ. ಯಾಕೆಂದರೆ ಬೇಸಿಗೆಗಾಲ ಆದರೆ ಬರ್ಬೋದು, ಬಟ್ ಮಳೆಗಾಲ ಆಗಿರೋದ್ರಿಂದ ತುಂಬ ಕೆಸರು ಇರೋದ್ರಿಂದ ಅಲ್ಲಿ ನೋಡಿದ್ರಲ್ಲ ಒಬ್ಬರು ಪರದಾಡ್ತಾ ಇದ್ರಲ್ಲ ಬೈಕ್ ಬಂದ್ಕೊಂಡು, ಹಾಗೆ ಕಷ್ಟ ಆಗುತ್ತೆ. ಏನು 1 ಕಿಲೋಮೀಟ್ರ್ ನಡೆದ್ರೆ ಒಳ್ಳೇದಲ್ವಾ, ನಮಗೂ ಬೆಸ್ಟು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸುಮ್ಮನೆ ತಂದು ಇಲ್ಲೆಲ್ಲ ಕೆಸರಲ್ಲಿ ಬಿದ್ದು ಒದ್ದಾಡೋದಕ್ಕೆ ಆರಾಮಾಗಿ ನಮ್ಮ ಗಾಡಿಗಳನ್ನ ಅಲ್ಲಿ ರೋಡ್ ಸೈಡ್ ನಿಲ್ಲಿಸ್ಬಿಟ್ಟು 1 ಕಿಲೋಮೀಟ್ರ್ ನಡ್ಕೊ ಬಂದ ಸ್ನೇಹಿತರೆ ನಮಗೂ ವರ್ಕೌಟ್ ಆದಂಗೆ ಆಗುತ್ತೆ, ಗಾಡಿಗಳು ಸೇಫ್ ಆಗಿರುತ್ತೆ ಅಲ್ವಾ. ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ದೆ ಎಡೆಕುಂಬಿ ರೈಲ್ವೆ ಟನಲ್ ಬಗ್ಗೆ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಭಾಳ ಜನ ಹಾಕಿದರು. ಬರೋಣ ಅಂದ್ಕೊಂಡು ಬರೋದಕ್ಕಾಗಿರಲಿಲ್ಲ. ಇವತ್ತು ಮನ್ಸು ಮಾಡಿ ಬಂದೆ. ತಿಂಗಳಲ್ಲಿ ಏನಿಲ್ಲ ಅಂತಂದ್ರೆ 3-4 ಪ್ಲೇಸ್, ವಾರಕ್ಕೊಂದು ಪ್ಲೇಸ್ ಅಂತ ಇಟ್ಕೊಂಡ್ರು ತಿಂಗಳಿಗೊಂದು 4 ಪ್ಲೇಸ್ ಕವರ್ ಮಾಡ್ತೀವಿ. ಹೆಂಗಿದ್ರು ಹೋಗ್ತೀವಲ್ಲ, ಹಾಗಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ ಫೇಸ್ಬುಕ್ಕಲ್ಲಿ. ಫಸ್ಟೆಲ್ಲ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾಯಿದ್ದೆ, ಅದೇ ಥರ ಇರಲಿ ಅಂತಂದು ಯೂಟ್ಯೂಬ್ ಚಾನಲ್ ಮಾಡಿ ಯೂಟ್ಯೂಬಲ್ಲಿ ಕೂಡ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಆ ಪ್ಲೇಸ್ ಬಗ್ಗೆ ಒಂದಿಷ್ಟು ವೀಡಿಯೋ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ ಫಸ್ಟು ಉದ್ದೇಶನೇ ಅದು. ಹೇಗಿದೆ ಅಂತ ಒಂದು ಒಳ್ಳೆ ಮಸ್ತ್ ವ್ಯೂ ಇದೆ, ಮಾತ್ರ ಸಕ್ಕತ್ತಾಗಿದೆ ಬಿಡಿ ಸ್ನೇಹಿತರೆ. ಇದೆಲ್ಲ ನೋಡ್ಬೇಕು, ಈ ಥರದ್ದೆಲ್ಲ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬಟ್ ನಾವು ಯಾವುದೇ ಕಾರಣಕ್ಕೆ ಕಂಟೆಂಟ್ ವಿಚಾರಕ್ಕಿಂತ ಬಂದಾಗ ನಾವು ಇನ್ನೊಬ್ಬರನ್ನ ಕಾಫಿ ಮಾಡಬಾರ್ದು ಸ್ವಂತ. ಈಗ ನನಗೆ ಬೇರೆ ಬೇರೆ ಥರನೂ ಮಾಡ್ಬೋದು ಅಂತ ಅನಿಸಿದೆ, ಬಟ್ ನಾನು ಟ್ರಾವೆಲ್ ಆಗ್ತಾಯಿದ್ದೆ ಅಂತಂದರೆ ನಾನು ಟ್ರಾವೆಲ್ ಮಾಡ್ತಾಯಿರ್ತೀನಿ, ಹೋಗ್ತಾಯಿರ್ತೀನಿ, ಬರ್ತಾಯಿರ್ತೀನಿ, ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಲ್ಲ. ನಾವಿಲ್ಲಿ ವ್ಯೂಸ್ ಎಷ್ಟು ಬಂತು, ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ನೋಡೋಕೆ ಹೋಗೋಣ. ಅದ್ರ ಪಾಡಿಗೆ ಅದು ಆಗುತ್ತೆ, ನಮಗೇನು, ನಾವು ಹೋಗ್ತೀವಲ್ವ ಒಳ್ಳೊಳ್ಳೆ ಪ್ಲೇಸ್ಗಳ ಬಗ್ಗೆ ವೀಡಿಯೋ ಮಾಡ್ತೀವಿ, ಹಾಕ್ತೀವಿ. ಅದು ಜನಗಳಿಗೆ ಇಷ್ಟ ಆದರೆ ಅವರು ಅದನ್ನು ಇಷ್ಟಪಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ವ್ಯೂಸು ಎಲ್ಲ ಬರುತ್ತೆ. ನಾವು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡಬೇಕಷ್ಟೆ. ಸೊ ಇಷ್ಟ ಸ್ನೇಹಿತರೆ, ನಾನಂತೂ ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋಗಳಿಗಿಂತಲೂ ನಾನು ಬೇಜಾನ್ ಕಡೆ ಹೋಗಿದ್ದೀನಿ, ಬಟ್ ಯೂಟ್ಯೂಬ್ ಹಾಕಿರೋದು ಕಡಿಮೆ ಅಷ್ಟೇ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಯೂಟ್ಯೂಬ್ ಹಾಕ್ಕೊಂಡು ಬಂದಿದ್ದೀನಿ. ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಇವತ್ತಿಗೆ ನಮ್ಮ ಚಾನಲಲ್ಲಿ ಒಂದು 19,300 ಜನ ಸಬ್ಸ್ಕ್ರೈಬರ್ಸ್ಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು. ಅಷ್ಟೊಂದು ಜನ ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ನಮಗೆ ಸಂತೋಷನೇ. ಹಾಗೆ ಯೂಟ್ಯೂಬ್ ಬಗ್ಗೆ ಎಷ್ಟು ಮಾತಾಡಿದರೂ ಸಾಲದು, ಫುಲ್ಲು ಕಾಡಿದೆ ಗುರು. ಬಟ್ ನಾನೇ ಇಲ್ಲಿ ಯಾವ ಥರ ಇದೆ ಸಿಚುವೇಶನ್ ಗೊತ್ತಿಲ್ಲ, ಬಟ್ ಕೆಲವೊಬ್ಬರೆಲ್ಲ ಈ ಸಿಂಗಲ್ ಕಪಲ್ಸ್ಗಳೆಲ್ಲ ಬರ್ತಿರಲ್ಲ ಇಂಥ ಒಂದು ಪ್ಲೇಸ್ಗೆ ದಯವಿಟ್ಟು ಯಾರು ಕೂಡ ಬರಬೇಡಿ. ಇಲ್ಲಿ ಹೆಂಗಿದೆ ನೋಡಿ, ಇಲ್ಲಿ ನೋಡಿ, ಯಾರು ಕರೆದ್ರು ಯಾರು ಬರೋಲ್ಲ, ಯಾರು ಕಿರ್ಚಿದ್ರು ಯಾರು ಬರೋಕ್ಕಾಗಲ್ಲ. ಬಟ್ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಅವೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ನೆಗೆಟಿವ್ಗಿಂತಲೂ ಪಾಸಿಟಿವ್. ಆದರೆ ಒಂದು ಎಚ್ಚರಿಕೆ ಅಂತ ಬಂದಾಗ ಆ ಥರ ಎಲ್ಲ ಸಿಂಗಲ್ ಕಪಲ್ಸ್ಗಳು ಬರೋದಕ್ಕಿಂತ ನೀವು ಒಂದು ಬ್ಯಾಚ್, ಒಂದು 4 ಜನ, ಒಂದು 8 ಜನ, ಒಂದು 10 ಜನ ಗ್ರೂಪ್ಗಳೆಲ್ಲ ಈ ಥರ ಬಂದರೆ ಚೆನ್ನಾಗಿರುತ್ತೆ. ಒಂದು ಜೋಶ್ ಇರುತ್ತೆ, ಮತ್ತೊಂದು ಧೈರ್ಯನೂ ಇರುತ್ತೆ. ಅಷ್ಟಿದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರೊಂದು ಹೆಚ್ಚು ಕಡಿಮೆ 1 ವರ್ಷ ಹತ್ತತ್ರ, ಇನ್ನು 3 ತಿಂಗಳು ಬಂದರೆ 1 ವರ್ಷ ಆಯಿತು. ಸಿಕ್ಕಾಪಟ್ಟೆ ಪ್ಲೇಸ್ಗಳು ಬಾಕಿ ಇದೆ, ಹೋಗಬೇಕು, ವೀಡಿಯೋ ಮಾಡಬೇಕಂತೆಲ್ಲ ಭಾಳ ಆಲೋಚನೆಗಳಿದೆ. ವೀಕೆಂಡ್ ಆದರೆ ಜನ ಇರ್ತಾರೆ, ಶನಿವಾರ ಭಾನುವಾರ ಎಲ್ಲ ಆದರೆ ಇವತ್ತು ಜನ ಕಡಿಮೆ. ಗುರುವಾರ ಬಂದಿದ್ದೀನಿ ನಾನು, ಯಾರೂ ಇಲ್ಲ, ಇಲ್ಲಿ ಜನ ಸಂಖ್ಯೆ ಭಾಳ ಕಡಿಮೆ ಇದೆ.